ವಾಟ್ಸಪ್ ಕಾಲ್. ಒಂದು ನಂಬಿಕೆ ಮತ್ತು ಜೀವನ ಪೂರ್ತಿ ಉಳಿಸಿಕೊಂಡಿದ್ದ 2 ಕೋಟಿ ರೂಪಾಯಿ ಕೆಲವೇ ದಿನಗಳಲ್ಲಿ ಕಣ್ಮರೆಯಾಗುವಂತೆ ಮಾಡಿತ್ತು. ಬೆಂಗಳೂರು ನಗರದಲ್ಲಿ 78 ವರ್ಷದ ವೃದ್ಧೆಯೊಬ್ಬಳು ಡಿಜಿಟಲ್ ಅರೆಸ್ಟ್ ಹೆಸರಿನಲ್ಲೇ ಭಯಾನಕ ಸೈಬರ್ ಮೋಸಕ್ಕೆ ಒಳಗಾಗಿದ್ದಾಳೆ. ಇದು ಸಿನಿಮಾ ಕತೆ ಅಲ್ಲ, ಇದು ನಿಜವಾಗಿಯೂ ನಡೆದ ಶಾಕಿಂಗ್ ಘಟನೆ. ಏಪ್ರಿಲ್ 13 ಸಾಮಾನ್ಯ ದಿನ ಅಂತ ಆರಂಭವಾದ ಬೆಳಗ್ಗೆ, ಆದ್ರೆ ಒಂದು ವಾಟ್ಸಪ್ ಕಾಲ್ ಆ ಕುಟುಂಬದ ಬದುಕನ್ನೇ ಬದಲಿಸಿತ್ತು. ನಾನು NIA ಅಧಿಕಾರಿ ಅಂತ ಹೇಳಿದ ವ್ಯಕ್ತಿ ನಿಮ್ಮ ಡೆಬಿಟ್ ಕಾರ್ಡ್ ನಿಷೇಧಿತ PFI ಸಂಘಟನೆಯೊಬ್ಬ ಬಳಸ್ತಾ ಇದ್ದಾನೆ. ಅಷ್ಟೇ ಅಲ್ಲ, ನಿಮ್ಮ ಮೇಲೆ ದೇಶದ್ರೋಹದ ತನಿಖೆ ನಡೆಯುತ್ತಿದೆ ಅಂತ ಬೆದರಿಕೆ ಹಾಕಿದ್ದ. ಮೊದಲು ಅವರು ಭಯ ಹುಟ್ಟಿಸಿದ್ರು. ನಂತರ ಈ ವಿಷಯ ಯಾರಿಗೂ ಹೇಳ್ಬೇಡಿ, ಹೇಳಿದ್ರೆ ತಕ್ಷಣ ಬಂಧನ ಮಾಡಬೇಕಾಗುತ್ತೆ ಅಂತ ಎಚ್ಚರಿಸಿದ್ರು. ವಿಡಿಯೋ ಕಾಲ್ನಲ್ಲೇ ಹಿಂದೆ ಪೊಲೀಸ್ ಠಾಣೆಯಂತಿದ್ದ ಸೆಟಪ್, ಯೂನಿಫಾರ್ಮ್ ಧರಿಸಿಕೊಂಡು ನಿಂತಿದ್ದ ವ್ಯಕ್ತಿಗಳು, ಅವರು ಬಳಸಿದ್ದು ಕಾನೂನು ಭಾಷೆ. ಇದೆಲ್ಲವನ್ನು ನೋಡಿ ವೃದ್ಧೆ ನಿಜವಾಗಿಯೂ NIA ಅಧಿಕಾರಿಗಳು ಅಂತ ನಂಬಿಬಿಟ್ರು. ಆದ್ರೆ ಇದು ಅಲ್ಲಿಗೆ ನಿಲ್ಲಲಿಲ್ಲ. ನಿಮ್ಮ ಮಗಳು ಕೂಡ ಈ ಪ್ರಕರಣದಲ್ಲಿ ಶಂಕಿತಳು ಅಂತ ಹೇಳಿ ಇಬ್ಬರನ್ನು ಸಂಪೂರ್ಣವಾಗಿ ಮಾನಸಿಕ ಒತ್ತಡಕ್ಕೆ ತಳ್ಳಿದ್ರು. ಸಹಕರಿಸದಿದ್ರೆ ಪಬ್ಲಿಕ್ ನಲ್ಲಿ ಬಂಧಿಸ್ತೀವಿ ಅಂತ ಬೆದರಿಕೆ ಹಾಕಿದ್ರು. ನಂತರ ಶುರುವಾಯಿತು ಅಸಲಿ ಆಟ. ನಿಮ್ಮ ಖಾತೆಗಳ ಪರಿಶೀಲನೆ ಆಗಬೇಕು. RBI ಗೈಡ್ಲೈನ್ಸ್ ಪ್ರಕಾರ ಹಣವನ್ನ ತಾತ್ಕಾಲಿಕವಾಗಿ ವರ್ಗಾಯಿಸಿ ಪರಿಶೀಲನೆ ಬಳಿಕ ಮರಳಿ ಕೊಡ್ತೀವಿ ಅಂತ ನಂಬಿಸಿದ್ರು. ಭಯದಲ್ಲೇ ನಡುಗುತ್ತಿದ್ದ ವೃದ್ಧೆ ತನ್ನ ಜೀವಮಾನದ ಉಳಿತಾಯ, ಬ್ಯಾಂಕ್ ಬ್ಯಾಲೆನ್ಸ್, FD ಎಲ್ಲವನ್ನು ಕಳಿಸಿದ್ರು. ಅಷ್ಟೇ ಅಲ್ಲ, ಚಿನ್ನವನ್ನು ಗಿರವಿ ಇಟ್ಟು ಗೋಲ್ಡ್ ಲೋನ್ ತೆಗೆದುಕೊಂಡು ಆ ಹಣವನ್ನು ವರ್ಗಾಯಿಸಿದ್ರು. ಏಪ್ರಿಲ್ 15ರಿಂದ ಏಪ್ರಿಲ್ 23ರವರೆಗೆ ಹಲವಾರು RTGS ಟ್ರಾನ್ಸ್ಫರ್ಗಳು, ವಿವಿಧ ಬ್ಯಾಂಕ್ ಖಾತೆಗಳು ಮತ್ತು ಕೆಲವೇ ದಿನಗಳಲ್ಲಿ ಬರೋಬ್ಬರಿ 2.1 ಕೋಟಿ ರೂಪಾಯಿ ವಂಚಕರ ಕೈ ಸೇರಿತ್ತು. ಆದ್ರೆ ವಂಚಕರ ಹಣದ ದಾಹ ಇನ್ನೂ ಮುಗ್ದಿರ್ಲಿಲ್ಲ. ಮೇ 2ರಂದು ವೃದ್ಧೆ ತಮ್ಮ ಸಹೋದರರ ಬಳಿ ಮತ್ತಷ್ಟು ಹಣ ಕೇಳಿದ್ರು. ಅವರಿಗೆ ಅನುಮಾನ ಶುರುವಾಯಿತು. ಏನಾಗಿದೆ ಅಂತ ವಿಚಾರಿಸಿದಾಗ ನಿಜ ಹೊರಬಿತ್ತು. ವಂಚನೆ ಗೊತ್ತಾದ ಕೂಡಲೇ 1930 ಸೈಬರ್ ಸಹಾಯವಾಣಿಗೆ ಕರೆ ಮಾಡಲಾಯಿತು. ನಂತರ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲೇ ಪ್ರಕರಣ ದಾಖಲಾಯಿತು. ಈಗ ಪೊಲೀಸರು ಹಣ ಹೋದ ಖಾತೆಗಳು, ಕಾಲ್ ಲೊಕೇಶನ್, ಡಿಜಿಟಲ್ ಟ್ರೇಲ್ ಎಲ್ಲವನ್ನು ಟ್ರ್ಯಾಕ್ ಮಾಡ್ತಿದ್ದಾರೆ. ಗಮನಿಸಿ, ಯಾವುದೇ ಪೊಲೀಸ್ ಇಲಾಖೆ, NIA, CBI ಅಥವಾ RBI ವಾಟ್ಸಪ್ ಕಾಲ್ ಮಾಡಿ ಹಣ ವರ್ಗಾಯಿಸೋಕೆ ಕೇಳೋದಿಲ್ಲ. ಡಿಜಿಟಲ್ ಅರೆಸ್ಟ್ ಅನ್ನೋದು ವಂಚಕರ ಹೊಸ ಆಯುಧ. ಭಯ ಹುಟ್ಟಿಸಿ ಮಾನಸಿಕ ಒತ್ತಡ ಕೊಟ್ಟು ಹಣ ಕಸಿದುಕೊಳ್ಳೋ ಸೈಬರ್ ಮಾಫಿಯಾ ಈಗ ಬೆಂಗಳೂರಿನಲ್ಲೂ ಅಟ್ಟಹಾಸ ಮೆರೆಯುತ್ತಿದೆ. ಒಂದು ಕರೆ, ಒಂದು ತಪ್ಪು ನಂಬಿಕೆ ನಿಮ್ಮ ಜೀವನ ಪೂರ್ತಿ ಉಳಿತಾಯವನ್ನೇ ಕಸಿದುಕೊಳ್ಳಬಹುದು. ಇದೇ ರೀತಿಯ ಮತ್ತಷ್ಟು ಕ್ರೈಮ್ ಅಪ್ಡೇಟ್ಸ್ಗಾಗಿ ಸ್ಟೇ ಟ್ಯೂನ್ಡ್ ಸುಮನ್ TV ಕನ್ನಡ.